ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಜೋಳ ಬೇಯಿಸಿದ್ರು, ಜೋಳ ತಿಂತ ಕೂತಿದ್ದೆ. ನಾನು ತಿನ್ನೋದನ್ನು ನೋಡಿ ಪಾಪುನು ಬಂದು ಜೋಳ ತಿನ್ನಿಸು ಅಂತ ಕೇಳ್ದ. ಅವನಿಗೂ ತಿನ್ನಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ. ಅವ್ರು ತಿನ್ನಿಸ್ತಾ ಇರಲಿ ಅಷ್ಟರಲ್ಲಿ ನಾನು ಈಸಿಯಾಗಿ ಮಸಾಲೆ ವಡೆ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ಅದಕ್ಕೇನೆ ನೆನೆಸಿರೋ ಕಡಲೆಬೇಳೆನ ಹಾಕ್ಬಿಟ್ಟು ಮತ್ತೆ ತರ್ತರಿಯಾಗಿ ರುಬ್ಕೊಳ್ಳಿ. ತರ್ತರಿಯಾಗೆಲ್ಲ ರುಬ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಪುದೀನ ನಿಮಗೆ ಬೇಕಿದ್ದರೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ನೀರು ಬಿಡೋ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಕಟ್ ಸಬ್ಬಾಸಿಗೆ ಸೊಪ್ಪು ಹಾಕ್ಬಿಟ್ಟು ಇನ್ನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಉಂಡೆಯಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ಳಿ. ಎಲ್ಲದನ್ನು ಉಂಡೆ ಮಾಡಾದಮೇಲೆ ರೌಂಡಾಗಿ ತಟ್ಬಿಟ್ಟು ಎಣ್ಣೆಗೆ ಬಿಡಬೇಕು. ಎಣ್ಣೆಗೆ ಬಿಟ್ಟು ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೆಗೆದ್ರೆ ಅದೇ ಮಸಾಲೆ ವಡೆ. ನಮ್ಮ ಕಡೆ ಇದನ್ನ ಮಸಾಲೆ ವಡೆ ಅಂತೀವಿ. ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.